ಸ್ನೇಹಿತರೆ, ನಮ್ಮ ಭಾರತದ ರಕ್ಷಣಾ ಬೆಳವಣಿಗೆಗಳ ಪ್ರತಿಯೊಂದು ಸುದ್ದಿಯೂ ನಿಮಗೆ ತಲುಪಬೇಕೆಂಬುದು ನಮ್ಮ ಉದ್ದೇಶ. ನಿಮ್ಮ ಒಂದು ಸಬ್ಸ್ಕ್ರೈಬ್ ನಮಗೆ ದೊಡ್ಡ ಪ್ರೋತ್ಸಾಹ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ಪ್ರೋತ್ಸಾಹ ನೀಡಿ ಎಂದು ನಿಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ. ನಮಸ್ಕಾರ ಗೆಳೆಯರೇ, ದೇಶ ಪ್ರೇಮಿಗಳೇ, ನಮ್ಮ ಕನ್ನಡ ಡಿಫೆನ್ಸ್ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿಮಗೆ. F-35 ಸ್ಟೆಲ್ತ್ ಯುದ್ಧ ವಿಮಾನ, ಭಾರತ ಮತ್ತು ಅಮೆರಿಕಾದ ಡೀಲ್. ನಮಸ್ಕಾರ ಸ್ನೇಹಿತರೆ, ಇವತ್ತು ನಾವು ಮಾತನಾಡೋದು ಒಂದು ತುಂಬ ಮಹತ್ವದ ವಿಷಯದ ಬಗ್ಗೆ. ಅಮೆರಿಕ ಭಾರತಕ್ಕೆ F-35 ಸ್ಟೆಲ್ತ್ ಫೈಟರ್ ಜೆಟ್ ವಿಮಾನವನ್ನು ಕೊಡಲು ತಯಾರಿದ್ದಾರಾ? ಹೌದು, ಇದು ಕೇಳಲು ಅಚ್ಚರಿ ಅನಿಸಬಹುದು, ಆದರೆ ಇದು ನಿಜವಾಗಿಯೂ ನಡೆದ ಬೆಳವಣಿಗೆ. ಏಪ್ರಿಲ್ 9, 2026ರಂದು ಭಾರತದ ವಿದೇಶಾಂಗ ಕಾರ್ಯದರ್ಶಿಯಾದ ವಿಕ್ರಮ್ ಮಿಸ್ರಿ ಅವರು ಅಮೆರಿಕಕ್ಕೆ 3 ದಿನಗಳ ಅಧಿಕೃತ ಭೇಟಿಗೆ ಹೋಗಿದ್ದರು. ಆ ಭೇಟಿಯ ಸಮಯದಲ್ಲಿ ಅವರು ಪೆಂಟಗನ್ನಲ್ಲಿ ಅಮೆರಿಕದ ರಕ್ಷಣಾ ಸಚಿವಾಲಯದ ಅಧೀನ ಕಾರ್ಯದರ್ಶಿಯಾದ ಮೈಕ್ ಡಫಿ ಅವರ ಜೊತೆ ಮಾತುಕತೆ ನಡೆಸಿದರು. ಈ ಮೀಟಿಂಗ್ನಲ್ಲಿ ಡಫಿ ಅವರು ಒಂದು ಮಾತನ್ನು ಹೇಳಿದರು: ಭಾರತ F-35 ಯುದ್ಧ ವಿಮಾನ ಪಡೆಯಲು ಒಂದು ಮಾರ್ಗ ತೆರೆದಿದೆ ಅಂತ. ಇದು ಏನೋ ಫಾರ್ಮಲ್ ಆಫರ್ ಅಲ್ಲ, ಆದರೆ ಇದು ಒಂದು ತುಂಬ ದೊಡ್ಡ ಡಿಪ್ಲೊಮ್ಯಾಟಿಕ್ ಸಿಗ್ನಲ್ ಆಗಿದೆ. ಈಗ F-35 ಅಂದ್ರೇನು ಅಂತ ನೋಡೋಣ. ಲಾಕ್ಹೀಡ್ ಮಾರ್ಟಿನ್ ಕಂಪನಿ ತಯಾರಿಸಿದ F-35 ಲೈಟ್ನಿಂಗ್ II ಇದು ಇವತ್ತಿನ ದಿನ ಪ್ರಪಂಚದ ಅತ್ಯಂತ ಅತ್ಯಾಧುನಿಕ 5ನೇ ತಲೆಮಾರಿನ ಸ್ಟೆಲ್ತ್ ಯುದ್ಧ ವಿಮಾನವಾಗಿದೆ. ರೆಡಾರ್ಗೆ ಸಿಗದ ಸ್ಟೆಲ್ತ್ ತಂತ್ರಜ್ಞಾನ, ಅಡ್ವಾನ್ಸ್ಡ್ ಸೆನ್ಸಾರ್ ಫ್ಯೂಷನ್, ನೆಟ್ವರ್ಕ್ ಸೆಂಟ್ರಿಕ್ ವಾರ್ಫೇರ್ ಅಂದರೆ ಬೇರೆ ಯುದ್ಧ ವಿಮಾನ, ಹಡಗು, ನೆಲದ ಪಡೆ ಎಲ್ಲದರ ಜೊತೆ ರಿಯಲ್ ಟೈಮ್ ಮಾಹಿತಿಯನ್ನು ಹಂಚಿಕೊಳ್ಳೋ ಸಾಮರ್ಥ್ಯ. ಇದು ಅಮೆರಿಕ ಮತ್ತು ಅವರ ಮಿತ್ರ ರಾಷ್ಟ್ರಗಳ ವಾಯುಶಕ್ತಿಯ ಬೆನ್ನೆಲುಬು ಆಗಿದೆ. ಭಾರತಕ್ಕೆ ಇದು ಯಾಕೆ ಮುಖ್ಯ ಅಂತ ನೋಡೋಣ. ಒಂದು ಕಡೆ ನಮ್ಮ ಸ್ವದೇಶಿ AMCA ಅಡ್ವಾನ್ಸ್ಡ್ ಮೀಡಿಯಂ ಕಂಬ್ಯಾಟ್ ಏರ್ಕ್ರಾಫ್ಟ್ ಯೋಜನೆ ನಡೆಯುತ್ತಿದೆ. ಇದು ಭಾರತದ ಸ್ವಂತ 5ನೇ ತಲೆಮಾರಿನ ಸ್ಟೆಲ್ತ್ ಫೈಟರ್ ಜೆಟ್. ಆದರೆ AMCA ಸಂಪೂರ್ಣ ಸೇವೆಗೆ ಬರಲು ಇನ್ನೂ ಹಲವು ವರ್ಷಗಳು ಬೇಕಾಗಬಹುದು. ಅಲ್ಲಿಯವರೆಗೆ ಭಾರತದ ವಾಯುಪಡೆಗೆ ಸ್ಕ್ವಾಡ್ರನ್ಸ್ಗಳ ಕೊರತೆ ಇದೆ. ಹಾಗಾಗಿ F-35 ಒಂದು ಮಧ್ಯಂತರ ಪರಿಹಾರ ಆಗಬಹುದಾ, ಅಥವಾ AMCA ಜೊತೆ ಕಾಂಪ್ಲಿಮೆಂಟ್ರಿ ಪ್ಲ್ಯಾಟ್ಫಾರ್ಮ್ ಆಗಿ ಕೆಲಸ ಮಾಡಬಹುದಾ ಅಂತ ಯೋಚಿಸಲಾಗ್ತಿದೆ. ಆದರೆ ಇದು ಅಷ್ಟು ಸರಳ ಅಲ್ಲ ಸ್ನೇಹಿತರೆ. ಹಲವು ಸಂಕೀರ್ಣ ಪ್ರಶ್ನೆಗಳಿವೆ. ಮೊದಲನೆಯದಾಗಿ, ಭಾರತ ಯಾವಾಗಲೂ ಸ್ಟ್ರಾಟಜಿಕ್ ಆಟೋನೋಮಿ ಅಂದರೆ ತನ್ನ ಸ್ವತಂತ್ರ ನಿರ್ಧಾರ ತೆಗೆದುಕೊಳ್ಳುವ ಹಕ್ಕನ್ನು ಇಟ್ಟುಕೊಳ್ಳುತ್ತದೆ. ರಷ್ಯಾ, ಅಮೆರಿಕ, ಫ್ರಾನ್ಸ್ ಬೇರೆ ಬೇರೆ ದೇಶಗಳಿಂದ ಶಸ್ತ್ರಾಸ್ತ್ರಗಳನ್ನು ಖರೀದಿಸಿ ಯಾವೊಂದು ದೇಶದ ಮೇಲೂ ಅವಲಂಬಿಸಿಲ್ಲ. ಎರಡನೆಯದಾಗಿ, F-35 ಒಂದು ಅತ್ಯಂತ ಸೆನ್ಸಿಟಿವ್ ಪ್ಲ್ಯಾಟ್ಫಾರ್ಮ್. ಇದನ್ನು ಖರೀದಿಸಿದ ದೇಶಗಳು ಅಮೆರಿಕ ನಿಗದಿಪಡಿಸಿದ ಆಪರೇಷನಲ್ ಫ್ರೇಮ್ವರ್ಕ್ಸ್ ಮತ್ತು ಡೇಟಾ ಶೇರಿಂಗ್ ಪ್ರೋಟೋಕಾಲ್ಸನ್ನು ಅನುಸರಿಸಬೇಕು. ಭಾರತದ ಬಹಳಷ್ಟು ರಕ್ಷಣಾ ವ್ಯವಸ್ಥೆಗಳು ರಷ್ಯಾ ಮೂಲದ್ದು. ಅಂಥ ಸಿಸ್ಟಮ್ಗಳ ಜೊತೆ F-35 ಅನ್ನು ಇಂಟಿಗ್ರೇಟ್ ಮಾಡುವುದು ತಾಂತ್ರಿಕವಾಗಿ ಸವಾಲಿನ ಕೆಲಸ. ಆದರೆ ಈ ಸಿಗ್ನಲ್ ಬಂದ ಸಮಯ ತುಂಬ ಮೀನಿಂಗ್ಫುಲ್. ಭಾರತ ಮತ್ತು ಅಮೆರಿಕ ಕ್ವಾಡ್ ಫ್ರೇಮ್ವರ್ಕ್ನ ಮೂಲಕ, ಇಂಡೋ ಪೆಸಿಫಿಕ್ ಸೆಕ್ಯೂರಿಟಿ ಇನಿಷಿಯೇಟಿವ್ಸ್ ಮೂಲಕ ಜೊತೆಯಾಗಿ ಕೆಲಸ ಮಾಡ್ತಿವೆ. ಜಾಯಿಂಟ್ ಎಕ್ಸರ್ಸೈಸ್, ಶೇರ್ಡ್ ಆಪರೇಷನಲ್ ಡಾಕ್ಟರಿನ್ಸ್, ಎರಡೂ ದೇಶಗಳ ಸೇನೆ ದಿನ ದಿನಕ್ಕೂ ಹತ್ತಿರವಾಗ್ತಿದೆ. ಆ ಬ್ಯಾಕ್ಗ್ರೌಂಡ್ನಲ್ಲಿ F-35 ಸಿಕ್ಕರೆ ಅದು ಈ ಸಂಬಂಧವನ್ನು ಇನ್ನಷ್ಟು ಗಟ್ಟಿ ಮಾಡಲಿದೆ. ಹಾಗಾಗಿ ಸ್ನೇಹಿತರೆ, ಇದು ಇನ್ನೂ ಒಂದು ಮಾತುಕತೆಯ ಹಂತದಲ್ಲೇ ಇದೆ. ಡೀಲ್ ಅಂತ ಖಚಿತ ಆಗಿಲ್ಲ. ಆದರೆ ಅಮೆರಿಕ ಹೀಗೊಂದು ಸಿಗ್ನಲ್ ಕೊಟ್ಟಿದ್ದು ಕಡಿಮೆ ವಿಷಯ ಅಲ್ಲ. ಭಾರತ ಏನು ನಿರ್ಧಾರವನ್ನು ತೆಗೆದುಕೊಳ್ಳುತ್ತದೆ ಎಂಬುದನ್ನು ನೋಡಬೇಕಾಗಿದೆ. AMCA ಮೇಲೆ ಗಮನ ಕೊಡ್ತಾರಾ, F-35 ಅನ್ನು ತರ್ತಾರಾ, ಅಥವಾ MRFA ಡೀಲ್ನ ಮೂಲಕ ಬೇರೆ ದಾರಿ ಹಿಡಿತಾರಾ? ಇದೆಲ್ಲ ಮುಂದಿನ ದಿನಗಳಲ್ಲಿ ತಿಳಿಯುತ್ತದೆ. ಸ್ನೇಹಿತರೆ, ಈ ವಿಷಯವು ನಿಮಗೆ ಇಷ್ಟ ಆಯಿತಾ? ಭಾರತ F-35 ಯುದ್ಧ ವಿಮಾನವನ್ನು ತಗೊಳ್ಬೇಕಾ ಅಂತ
ನಿಮ್ಮ ಅಭಿಪ್ರಾಯವನ್ನು ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ. ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ. ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ. ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ. ಧನ್ಯವಾದಗಳು.